ಇನ್ನು ಬಹುನಿರೀಕ್ಷಿತ 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಡಿದ್ದು ಹೊರಬೀಳುತ್ತಾ ಇದೆ. ನಿನ್ನೆ 7ನೇ ಹಂತದ ಹಾಗೆ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಮುಗಿತಾ ಇದ್ದಾಗೆ ಮತದಾನೋತ್ತರ ಸಮೀಕ್ಷೆಗಳು ಹೊರಬಿದ್ದಿದ್ದು ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಸಂಸ್ಥೆಗಳು ಭವಿಷ್ಯ ನುಡಿದಿವೆ. ಆದರೆ ಇಂಡಿಯಾ ಮೈತ್ರಿಕೂಟ ಇದನ್ನ ಸುತಾರಾಮ್ ಒಪ್ತಾ ಇಲ್ಲ. ಬದಲಾಗಿ ಇದು ಮೋದಿ ಸಮೀಕ್ಷೆ ಅಂತ ಹೇಳ್ತಾ ಇವೆ. ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ. ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಹಂತದಲ್ಲಿ ಹೋಸರಿಗಿಂತ ಹೆಚ್ಚು ಹಂತದಲ್ಲಿ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ. ಟಕಾಟಕ್ ಗಿರಾಕಿಗಳೆಲ್ಲ ಹುಡುಕೊಂಬರಬೇಕು. ಇವತ್ತು ಹೇಳ್ತೀವಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್. ಗದ್ದುಗೆ ಕಸಿದುಕೊಳ್ಳಲೇಬೇಕು. ಈ ಬಾರಿ ಹೇಗಾದ್ರೂ ಸರಿ ಮೋದಿ ಮತ್ತೆ ಪ್ರಧಾನಿಯಾಗದಂತೆ ತಡೆಯಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ವಿಪಕ್ಷಗಳಿಗೆ ಕೊಂಚ ಟೆನ್ಷನ್ ಶುರುವಾಗಿದೆ. ಮತದಾನೋತ್ತರ ಎಲ್ಲಾ ಸಮೀಕ್ಷೆಗಳು ದೇಶದಲ್ಲಿ ಮತ್ತೆ ಮೋದಿ ಸರ್ಕಾರ ಅಂತ ಭವಿಷ್ಯ ನುಡಿದಿದ್ದು ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ದೇಶದಲ್ಲಿ ತೀಸರಿ ಬಾರ್ ಮೋದಿ ಸರ್ಕಾರ ಎಂದ ಸರ್ವೆಗಳು, ಬಿಜೆಪಿಗೆ 300ಕ್ಕೂ ಹೆಚ್ಚು ಸ್ಥಾನ ಎಂದ ಸಮೀಕ್ಷೆಗಳು, 2 ತಿಂಗಳುಗಳ ಕಾಲ ನಡೆದ 7 ಹಂತಗಳ ಲೋಕಸಭಾ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದಿದ್ದು ಬಹುತೇಕ ಸಂಸ್ಥೆಗಳು ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಭವಿಷ್ಯ ನುಡಿದಿದೆ. ಅಬ್ ಕಿ ಬಾರ್ 400 ಪಾರ್ ಎಂಬ ಮೋದಿ ಕರೆಗೆ ಮತದಾರರು ಹೋಗಟ್ರ ಎಂಬಂತೆ ಸಮೀಕ್ಷೆಗಳ ವರದಿ ಬಹಿರಂಗವಾಗಿದೆ. 3 ಸಂಸ್ಥೆಗಳು ಎನ್ಡಿಎಗೆ 400 ಸೀಟು ಸಿಗುತ್ತವೆ ಅಂತ ಅಂದಾಜು ಮಾಡಿದೆ. ಟುಡೇಸ್ ಚಾಣಕ್ಯ, ಆಕ್ಸಿಸ್ ಮೈ ಇಂಡಿಯಾ ಹಾಗೂ ಟಿವಿ ಸಿಎನ್ಎಕ್ಸ್ ಸಂಸ್ಥೆ ಈ ಬಾರಿ ಎನ್ಡಿಎ 400ಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದೆ. ಇನ್ನು ಚಾಣಕ್ಯ ಸಂಸ್ಥೆ ಎನ್ಡಿಎಗೆ 385ರಿಂದ 415 ಸೀಟು ಅಂತ ಅಂದಾಜಿಸಿದ್ರೆ, ಆಕ್ಸಿಸ್ ಮೈ ಇಂಡಿಯಾ 361ರಿಂದ 401 ಸೀಟು ಅಂತ ಅಂದಾಜಿಸಿದೆ. ಅದೇ ರೀತಿ ಟಿವಿ ಸಿಎನ್ಎಕ್ಸ್ ಸಂಸ್ಥೆ ಎನ್ಡಿಎ 371ರಿಂದ 401 ಸೀಟುಗಳನ್ನ ಗೆದ್ದು ಮತ್ತೊಮ್ಮೆ ಮೋದಿ ಸರ್ಕಾರ ರಚಿಸುತ್ತಾರೆ ಅಂತ ಭವಿಷ್ಯ ನುಡಿದಿದೆ. ಈ ಮತದಾನೋತ್ತರ ಸಮೀಕ್ಷೆ ಬರ್ತಿದ್ದಂತೆ ಬಿಜೆಪಿ ಸಂಭ್ರಮಕ್ಕೆ ಅಣಿಯಾಗ್ತಿದೆ. ಆದ್ರೆ ಕಾಂಗ್ರೆಸ್ ನಾವೇ ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸುತ್ತಿದೆ. ಎಕ್ಸಿಟ್ ಪೋಲ್ ಮೇಲೆ ಮಾತಿನ ಯುದ್ಧ ಶುರುವಾಗಿದೆ. ಸಮೀಕ್ಷೆಗಳ ಭವಿಷ್ಯ ಒಪ್ಪದ ಇಂಡಿಯಾ ಮೈತ್ರಿಕೂಟ 295ಕ್ಕಿಂತ 1 ಸ್ಥಾನವೂ ಕಮ್ಮಿ ಇಲ್ಲ ಎಂದ ಖರ್ಗೆ. ಆದ್ರೆ ಸಮೀಕ್ಷೆಗಳ ಫಲಿತಾಂಶ ಒಪ್ಪದ ಇಂಡಿಯಾ ಕೂಟ 295 ಸ್ಥಾನ ಗೆಲ್ತೀವಿ ಅಂತ ಭರವಸೆ ವ್ಯಕ್ತಪಡಿಸಿವೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಮಲ್ಲಿಕಾರ್ಜುನ್ ಖರ್ಗೆ, ನಮಗೆ 295ಕ್ಕಿಂತ ಕಡಿಮೆ ಅಂತೂ ಬರೋದಿಲ್ಲ ಅಂತ ಹೇಳಿದ್ದಾರೆ. इंडिया गठबंधन कम से कम 295 सीटें प्लस 295 से ज़्यादा आएंगे, कम तो नहीं आएंगे. ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है और इस आंकड़े में कोई बदलाव नहीं है. ಮೋದಿ ಪಿಎಂ ಆದ್ರೆ ಕೇಶಮುಂಡನೆ ಎಂದ ಆಪ್ ಶಾಸಕ. ಚುನಾವಣೋತ್ತರ ಸಮೀಕ್ಷೆಗಳನ್ನ ಆಮ್ ಆದ್ಮಿ ಪಕ್ಷದ ಮುಖಂಡ ಸೋಮನಾಥ್ ಭಾರತಿ ಅಲ್ಲಗಳೆದಿದ್ದು, ಅಕಸ್ಮಾತ್ ಏನಾದ್ರೂ ಮೋದಿ 3ನೇ ಬಾರಿ ಪ್ರಧಾನಿ ಆದ್ರೆ ತಲೆ ಬೋಳಿಸಿಕೊಳ್ತೀನಿ ಅಂತ ಸವಾಲು ಹಾಕಿ ಟ್ವೀಟ್ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದಿಂದ ನವದೆಹಲಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಬಾತ್ರೆ, ಚುನಾವಣೋತ್ತರ ಸಮೀಕ್ಷೆಗಳು ಸುಳ್ಳೆ ಅನ್ನೋದು ಜೂನ್ 4ನೇ ತಾರೀಕು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಕ್ರಾಸ್ ಮಾಡುವ ವಿಶ್ವಾಸದಲ್ಲಿ ನಾಯಕರು. ಮತದಾನೋತ್ತರ ಸರ್ವೆಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್ ಸಿಗುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿದೆ.
ಆದ್ರೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಅಂತಿರೋ ಕೈಪಡೆ ಡಬಲ್ ಡಿಜಿಟ್ ಕ್ರಾಸ್ ಮಾಡುವ ವಿಶ್ವಾಸದಲ್ಲಿದೆ. ಗುಪ್ತಚರ ಇಲಾಖೆಯಿಂದ 13 ಸ್ಥಾನಗಳನ್ನ ಗೆಲ್ಲೋ ಬಗ್ಗೆ ವರದಿ ಬಂದಿದ್ರೆ ಪಕ್ಷದ ಆಂತರಿಕ ವರದಿಯಲ್ಲೂ ಡಬಲ್ ಡಿಜಿಟ್ ಬರುವ ಬಗ್ಗೆ ಭವಿಷ್ಯವಿದೆ. ಹೀಗಾಗಿ ಗ್ಯಾರಂಟಿ ಕೈ ಹಿಡಿದ್ರೆ 14ರಿಂದ 15 ಸ್ಥಾನ ಗಳಿಸಬಹುದೆಂಬ ವರದಿ ಮೇಲೆ ಕೈ ನಾಯಕರು ನಂಬಿಕೆ ಇಟ್ಟಿದ್ದಾರೆ. ಹೀಗಾಗಿ ಎಕ್ಸಿಟ್ ಪೋಲ್ ವರದಿಯನ್ನ ಅಲ್ಲಗಳೆದಿರುವ ರಾಜ್ಯ ಕೈ ನಾಯಕರು ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ, ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನನಗೀಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ ಅಂತ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 295 ದಾಟ್ತೀವಿ ಅಂತ ನಮಗೆ ಅನುಮಾನ ಇದೆ. ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇವೆ ನಾವು. ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನನಗನ್ಸುತ್ತೆ. ಯಾಕಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ, ಎಕ್ಸಿಟ್ ಪೋಲ್ ಬಿಜೆಪಿ ಪರವಾದ ಅಲೆ ಇದೆ. ಮೋದಿ ಹೆಚ್ಚು ಮತಗಳಿಂದ ಗೆದ್ದು ಮತ್ತೆ ಪ್ರಧಾನಿ ಆಗುವುದು ನಿಶ್ಚಿತ ಅಂತ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ಗಳೆಲ್ಲ ಬಿಜೆಪಿ ಪರವಾದಂಥ ಒಂದು ಅಲೆ ಇರುವಂಥದ್ದು ಕರ್ನಾಟಕ ಸೇರಿ ಎಲ್ಲ ಕಡೆ ನಮ್ಮ ಮಾತನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಭಾಳ ದೊಡ್ಡ ಹಂತದಲ್ಲಿ ಹೋಸರಿಗಿಂತ ಹೆಚ್ಚು ಹಂತದಲ್ಲಿ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ. 4ನೇ ತರಗತಿ ಕಾರ್ಯ ಎಲ್ಲ ವಾಸ್ತವಿಕ ಸ್ಥಿತಿ ಗೊತ್ತಾಗುತ್ತೆ. ಆಸೆ ಹೇಗಾದ್ರೂ ಮಾಡಿ ಏನಾರು ಆಗಲಿ ಟಕಾಟಕ್ ಏನಿಲ್ಲ, ಬೇರೆ ಏನು ಬರಲ್ಲ. ಟಕಾಟಕ್ ಎಲ್ಲ ಟಕಾಟಕ್ ಪಾಪ ಟಕಾಟಕ್ ಅಂತ ಈಗ ಇವರನ್ನು ಮನೆಗೆ ಕಳಿಸಿದ್ದಾರೆ. ಟಕಾಟಕ್. ಸೊ ಈ ಟಕಾಟಕ್ ಗಿರಾಕಿಗಳನ್ನೆಲ್ಲ ಹುಡ್ಕೊಂಬರ್ಬೇಕು. ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು. ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗೆಲ್ತು. 400 ದಾಟ್ತೀವಿ. ಒಟ್ನಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿಗೆ ಸಿಹಿ ನಿದ್ರೆ ತರಿಸಿದ್ರೆ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದ. ಇದರ ಮಧ್ಯೆ ಇಂದು ಪ್ರಧಾನಿ ಮೋದಿ ತಮ್ಮ ಆಡಳಿತ ಮುಂದುವರಿಸಿದ್ದು ರೆಮಲ್ ಸೈಕ್ಲೋನ್ ಪರಿಣಾಮ, ಹೀಟ್ ವೇವ್ ಸೇರಿದಂತೆ ಸಾಲು ಇಂದು 7 ಸಭೆಗಳನ್ನು ನಡೆಸಲು ಮುಂದಾಗಿದ್ದಾರೆ. ಅತ್ತ ಕಾಂಗ್ರೆಸ್ ಕೂಡ ಕೆಲ ರಾಜ್ಯಗಳ ಅಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರ ಜೊತೆ ಸಭೆ ನಡೆಸಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆದಿದ್ದು ಮತ ಎಣಿಕೆ ಕೇಂದ್ರದಲ್ಲಿ ಏಜೆಂಟ್ಗಳು ವಹಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.